RCB ಟೀಮಿಗೆ ಮತ್ತೆ ಒಂದು ಹೊಸ ಸಮಸ್ಯೆ ಬಂದು ಎದುರಾಗಿದೆ ಗುರು. ಹೇಸಲ್ವುಡ್ ಅವರು ಉಳಿದಿರೋ IPL ಆಡ್ತಾ ಇಲ್ಲ, ರೂಲ್ಡ್ ಔಟ್ ಆಗಿದ್ದಾರೆ ಶೋಲ್ಡರ್ ಇಂಜುರಿ ಕಾರಣದಿಂದ. ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇತ್ತು. ಆದ್ರೆ ಈಗ ಅವ್ರನ್ನ ರೀಪ್ಲೇಸ್ ಮಾಡಿದಂತಹ ಲುಂಗಿ ಅಂಗಿಡಿ CSK ಮೇಲೆ ಮ್ಯಾಚ್ ಅಲ್ಲಿ ಇವ್ರು ಆಡಿದ್ರು, ಅವ್ರಿಗೆ ಇಂಜುರಿ ಆಯ್ತು ಅಂತ. ಅವರು ಕೂಡ ಸೌತ್ ಆಫ್ರಿಕಾ ಟೀಮ್ ನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸ್ಕ್ವಾಡ್ ಅಲ್ಲಿ ಸೆಲೆಕ್ಟ್ ಆಗಿರೋ ಕಾರಣದಿಂದ May 25 ಆದ್ಮೇಲೆ ಅವರು IPL ಆಡೋದು ಡೌಟ್ ಗುರು. ಯಾಕಂದ್ರೆ ನ್ಯಾಷನಲ್ ಡ್ಯೂಟಿಗೆ ಅವ್ರು ಹೋಗ್ಬೇಕು. ಮತ್ತೆ IPL ಕಾಂಟ್ರಾಕ್ಟ್ ಪ್ಲೇಯರ್ಸ್ ಹತ್ರ ತಗೊಂಡಿದ್ದು May 25 ವರೆಗೂ ಮಾತ್ರನೇ. ಈಗ IPL ಎಕ್ಸ್ಟೆಂಡ್ ಆಯ್ತು, ಆದ್ರೆ ಆ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಆಗ್ತಾ ಇಲ್ಲ. ಈ ಸೊ ಡೆತ್ ಬಾಲಿಂಗ್ ಅಲ್ಲಿ ಬಾಲರ್ಸ್ ಗಳ ಪ್ರಾಬ್ಲಮ್ ಎದ್ದು ಕಾಣುತ್ತೆ ಇವಾಗ. ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಜೊತೆಗೆ ಮೋಸ್ಟ್ಲಿ ನುವಾನ್ ತುಷಾರ ಇಲ್ಲಾಂದ್ರೆ ರಸಿಕ್ ಸಲಾಮ್ದಾರ್ ಅವರೇ ಸಪೋರ್ಟ್ ಕೊಡ್ಬೇಕಾಗುತ್ತೆ. ಇನ್ನು ಇಂಗ್ಲೆಂಡ್ ಪ್ಲೇಯರ್ಸ್ ಪ್ರಾಬ್ಲಮ್ ಇದೆ ಗುರು. ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸ್ ಸ್ಟಾರ್ಟ್ ಆಗೋದ್ರಿಂದ ಜಾಕೋಬ್ ಬೆಥಲ್ ಅವರು ಕೂಡ RCB ಸ್ಕ್ವಾಡ್ ನ ಬಿಟ್ಟು ಹೋಗಬಹುದು. ಫಿಲ್ಸಾಲ್ಟ್ ODI ಅಥವಾ T20 ಸ್ಕ್ವಾಡ್ ಅಲ್ಲಿ ಅನೌನ್ಸ್ ಆಗಿಲ್ಲ, ಅಂದ್ರೆ ಅವ್ರ ಅವೈಲಬಿಲಿಟಿ ಹೇಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅದೇ ತರ ಟಿಮ್ ಡೇವಿಡ್ ಕೂಡ. ಟಿಮ್ ಡೇವಿಡ್ ಮತ್ತೆ ಫಿಲ್ಸಾಲ್ಟ್ ಇಲ್ಲ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ತುಂಬಾ ವೈಫಲ್ಯ ನಮ್ಮ RCB ಟೀಮ್ ಕಂಡೇ ಕಾಣುತ್ತೆ. ಮನೋಜ್ ಬಾಂಡೆಗೆ, ಸ್ವಸ್ತಿಕ್ ಚಿಕಾರ, ರಿಪ್ಲೇಸ್ಮೆಂಟ್ ಅಲ್ಲಿ ಬಂದಿರೋ ಮಯಾಂಕ್ ಅಗರ್ವಾಲ್, ನಮ್ಮ ಹೋದ ವರ್ಷದ ಲಕ್ಕಿ ಚಾರ್ಮ್ ಸ್ವಪ್ನಿಲ್ ಸಿಂಗ್, ಇವರಿಷ್ಟರಲ್ಲಿ ಯಾರಿಗ್ ಚಾನ್ಸ್ ಸಿಗುತ್ತೋ ಯಾರಿಗ್ ಚಾನ್ಸ್ ಸಿಗಲ್ವೋ ಗೊತ್ತಿಲ್ಲ. RCB ಫ್ಯೂಚರ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತವಾಗಿ ತಿಳಿಸಿ.